ಸರ್, ಹಿರಿಯ ಕಾಂಗ್ರೆಸ್ ನಾಯಕ ಶಾಮನೂರು ಶಿವಶಂಕರಪ್ಪ ಅವರು ಅವ್ರದ್ದೇ ಹೇಳ್ತಾರೆ. ಶಾಮನೂರು ಶಿವಶಂಕರಪ್ಪನವರು ಇಂದು ಸಂಜೆ 6:30 ಗಂಟೆ ಸುಮಾರಿಗೆ ನಿಧನರಾದ ಸುದ್ದಿಯನ್ನು ಕೇಳಿ ದುಃಖವಾಯಿತು, ನೋವಾಯಿತು. ಶಾಮನೂರು ಶಿವಶಂಕರಪ್ಪನವರು ತಮ್ಮ ಇಡೀ ಜೀವನವನ್ನೇ ಸಮಾಜಕ್ಕಾಗಿ ಮುಡುಪಾಗಿಟ್ಟಿರ್ತಕ್ಕಂಥವ್ರು. JH ಪಟೇಲ್ರ ಕಾಲದಲ್ಲಿ ದಾವಣಗೆರೆ ತಾಲೂಕು ಹೋಗಿ ಜಿಲ್ಲೆ ಆಯಿತು. ಅದರ ಶಾಮನೂರು ಶಿವಶಂಕರಪ್ಪನವರು ದಾವಣಗೆರೆ ಜಿಲ್ಲೆಯನ್ನು ಬೆಳೆಸೋದರಲ್ಲಿ ಮತ್ತು ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ ಮಾಡೋದರಲ್ಲಿ ಅತಿ ಹೆಚ್ಚು ಶ್ರಮ ವಹಿಸಿದಂಥವ್ರು. ಅಷ್ಟೇ ಅಲ್ಲ, ಶಾಮನೂರು ಶಿವಶಂಕರಪ್ಪ ಅವರು ಬಾಪೂಜಿ ವಿದ್ಯಾಸಂಸ್ಥೆಯನ್ನು ಬೆಳೆಸಿದಂಥವ್ರು ಮತ್ತು ದಾವಣಗೆರೆಯನ್ನು ಶಿಕ್ಷಣದ ರಾಜಧಾನಿಯಾಗಿ ಮಾಡಿರ್ತಕ್ಕಂಥವ್ರು ಶಾಮನೂರು ಶಿವಶಂಕರಪ್ಪನವರು. ಬರೀ ಶಿಕ್ಷಣ ಕ್ಷೇತ್ರದಲ್ಲಲ್ಲ, ಔದ್ಯೋಗಿಕ ಕ್ಷೇತ್ರದಲ್ಲೂ ರೈತರಿಗೆ ಬೇಕಾಗ್ತಕ್ಕಂಥ ಸಕ್ಕರೆ ಕಾರ್ಖಾನೆಗಳನ್ನು ಪ್ರಾರಂಭ ಮಾಡಿರೋಂಥವ್ರು. ಮತ್ತು ನನ್ನ ಕ್ಷೇತ್ರ ಮುಧೋಳದಲ್ಲಿ ಸಕ್ಕರೆ ಕಾರ್ಖಾನೆ ಪ್ರಾರಂಭ ಮಾಡಿದರು. ಆ ಸಂದರ್ಭದಲ್ಲಿ ಅವರು ಚಿರಂಜೀವಿ ಮಲ್ಲಿಕಾರ್ಜುನ್ ಅವರು, ಶಾಮನೂರು ಶಿವಶಂಕರಪ್ಪನವರು ನನಗೆ ಹೆಚ್ಚು ಸಂಪರ್ಕಕ್ಕೆ ಬಂದರು. ಬಂದಂಥ ಸಂದರ್ಭದಲ್ಲಿ ಅವ್ರಿಗಿರ್ತಕ್ಕಂಥ ಕಳಕಳಿ ಕಾಳಜಿ ನೋಡಿದ್ರೆ ಇವತ್ತು ರೈತರಿಗೆ ಉತ್ತಮವಾದಂಥ ಬೆಲೆಯನ್ನು ಕೊಡ್ತಾರೆ, ಸೌಲಭ್ಯಗಳನ್ನು ಕೊಡ್ತಾರೆ ಮತ್ತು ಅವ್ರ ಶಿಕ್ಷಣ ಕ್ಷೇತ್ರದಲ್ಲಿ ಸೇವೆಯನ್ನು ಸಲ್ಲಿಸ್ತಕ್ಕಂಥ ಸಿಬ್ಬಂದಿ ವರ್ಗದವ್ರಿಗೆ ದಾವಣಗೆರೆ ಪಟ್ಟಣದಲ್ಲಿ ಸೈಟ್ ಕೊಟ್ಟು ಮನೆ ಅಲ್ಲೇ ಕಟ್ಕೊಂಡು ಅವ್ರ ಜೀವನ ಬದುಕನ್ನೇ ಕಟ್ಟಿಕೊಳ್ಳಿಕ್ಕೆ ಸಹಾಯ ಮಾಡ್ತಕ್ಕಂಥ ಒಂದು ಶ್ರೇಷ್ಠ ರಾಜಕಾರಣಿ, ಸಮಾಜ ಸೇವಕ. ಇವತ್ತು ನಮ್ಮಲ್ಲಿ ಅಗಲಿದ್ದರಿಂದ ರಾಜಕೀಯ ಕ್ಷೇತ್ರಕ್ಕೂ ಮತ್ತು ಸಾಮಾಜಿಕ ಕ್ಷೇತ್ರಕ್ಕೂ ತುಂಬಲಾರದ ನಷ್ಟ ಆಗಿದೆ. ಅವ್ರ ಅಗಲಿಕೆಯಿಂದ ಅವ್ರ ಬಂಧು ಬಳಗದವ್ರಿಗೆ, ಅವ್ರ ಕುಟುಂಬ ವರ್ಗದವ್ರಿಗೆ, ಅವ್ರ ಅಭಿಮಾನಿಗಳಿಗೆ ಆಗಿರ್ತಕ್ಕಂಥ ದುಃಖದಲ್ಲಿ ನಾನು ಕೂಡ ಭಾಗಿಯಾಗಿದ್ದೇನೆ. ಭಗವಂತ ಮೃತರ ಆತ್ಮಕ್ಕೆ ಚಿರಶಾಂತಿಯನ್ನು ನೀಡಲಿ ಅಂತ ಪ್ರಾರ್ಥಿಸ್ತೇನೆ. ಸರ್, ಹಿರಿಯ ಕಾಂಗ್ರೆಸ್ ನಾಯಕ ಶಾಮನೂರು ಶಿವಶಂಕರಪ್ಪ ಅವರು ಅವ್ರದ್ದೇ ಹೇಳ್ತಾರೆ. ಶಾಮನೂರು ಶಿವಶಂಕರಪ್ಪನವರು ಇಂದು ಸಂಜೆ 6:30 ಗಂಟೆ ಸುಮಾರಿಗೆ ನಿಧನರಾದ ಸುದ್ದಿಯನ್ನು ಕೇಳಿ ದುಃಖವಾಯಿತು, ನೋವಾಯಿತು. ಶಾಮನೂರು ಶಿವಶಂಕರಪ್ಪನವರು ತಮ್ಮ ಇಡೀ ಜೀವನವನ್ನೇ ಸಮಾಜಕ್ಕಾಗಿ ಮುಡುಪಾಗಿಟ್ಟಿರ್ತಕ್ಕಂಥವ್ರು.